ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ಗೇಟು. ಕೆಲಸದವ್ರಂಗೆ ನಾವ್ ಇಲ್ಲಿಂದ ಒಳಗೆ ಹೋಯ್ತೀವಿ. ಕೆಲಸದವ್ರಂಗೆ ಯಾರಿಗೂ ಡೌಟ್ ಬರ್ದಂಗೆ ಕೆಲಸ ಮಾಡ್ತಾ ಇರ್ತೀವಿ. ಕಾರ್ಯಕ್ರಮ ಶುರು ಆಗೋ ಹೊತ್ತಿಗೆ ಎಲ್ಲ ಕೈದಿಗಳಂಗೆ ಕಲಿ ಮತ್ತೆ ಸಿಂಗರಾಮ ಕೂಡ ಆಚೆಗೆ ಬರ್ತಾರೆ. ಮೊದ್ಲಿಗೆ ನಮ್ಮ ಬೇಟೆ ಕಲಿ. ಅವನ ಕೈಗೆ ಸಿಕ್ಕಿಕೊಳ್ಳ ಮಗನ್ ಯಾಕೋ ಏಯ್ ಹೊಟ್ಟೆ ಬಾಯ್ ಹಾಕ್ರೆ ಸಿಗ್ದಾಕ್ಬಿಡ್ತೀನಿ. ಅಲ್ಲ ಕಣ, ಒಳಿಕ್ ಹೆಂಗ್ ಹೋಯ್ತೀಯ? ಕೆಲ್ಸದವ್ರಾಗ ಹೋಗಕ್ಕೆ ಪೊಲೀಸ್ದವ್ರು ನಂಬೇಕಲ್ಲ. ನಮ್ಮ ಹುಡುಗರೆಲ್ಲ ಫಿಟ್ಟಾಗವ್ರೆ. ಅದು ಅಲ್ಲದೆ ನಿನ್ನ ಮಕ್ಕ ಎಲ್ರಿಗೂ ಗೊತ್ತು ಕಣ. ಅದಕ್ಕೆಲ್ಲ ನಮ್ಮ ಜಿಗಣಿ ಅವನೇ. ಜಿಗಣಿ ಅಣ್ಣ, ನಾನು ಹೇಳಿದೆಲ್ಲ ತಯಾರಾಗೈತಾ? ಎಲ್ಲ ತಯಾರಾಗಿದೆ ಅಣ್ಣ. ಆದರೆ ಏನು? SP ಮೇಡಮ್ನವರು ಚೀಫ್ ಗೆಸ್ಟ್ ಆಗಿ ಫಂಕ್ಷನಿಗೆ ಬರ್ತಾ ಇದ್ರಣ್ಣ. ಬರ್ಲಿ ಬಿಡ್ಲಾ ಅಣ್ಣ, ಅಪ್ಪಿ ತಪ್ಪಿ ಏನಾದರೂ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡ್ರೆ ರಿಸ್ಕ್ ಕಣ. ಯಾರ್ಯಾರಿಗೆಲ್ಲ ರಿಸ್ಕ್ ಅನ್ಸ್ತೈತೋ ಅವ್ರು ಇಲ್ಲಿಂದ ಓಡ್ಬೋದು. ನನ್ನ ಜೊತೆ ಬರ್ತೀನಿ ಅಂದ್ರೆ ಮಾತ್ರ ಇಲ್ಲಿರ್ಬೋದು. ಅದು ಆಗಕ್ಕಿಲ್ಲ ಅಂದರೆ ನಾನು ಒಬ್ಬನೇ ಹೋಗಿ ಅವರಿಬ್ಬರನ್ನ ಎತ್ತೋದು ನಂಗೆ ಚಂದ ಗೊತ್ತೈತೆ. ಅಣ್ಣ, ಯಾವುದಕ್ಕೂ ಸ್ವಲ್ಪ ಯೋಚನೆ ಮಾಡಿ ಅಣ್ಣ. ಕೆಲವೊಂದ್ಸಲ ಸ್ನೇಹಕ್ಕನ್ ಥರನೇ ಆಡ್ತೀಯ. ಅಲ್ಲ, ಈಗ ಆಟೋಲ್ ಬಂದಿದ್ರೆ ಏನಾಗೋಗಿರೋದು? ಅಲ್ಲಿ ದುಡ್ಡಂಡ ಅಲ್ವಾ ಸುಮಾ, ನಿಂಗೆ ನಡೆಯೋಕ್ಕೆ ಇಷ್ಟ ಆಗೋದಿಲ್ಲ? ಅಲ್ಲ ಅಕ್ಕ, ಕಾಲಿದೆ ಅಂತ ಸುಮ್ಮನೆ ನಡೀತಾನೆ ಇರೋದಾ? ಮನುಷ್ಯ ಗಾಡಿ ಮಾಡಿರೋದೆ ಅದನ್ನ ಯೂಸ್ ಮಾಡೋಕ್ಕೆ ಅಲ್ವಾ? ಅಕ್ಕ, ನೀನು ನಗ್ಬೇಡ. ಸ್ನೇಹಕ್ಕನು ಹೀಗೆ ಹೋಗ್ತಾ ಗಾಡೀಲಿ ಕರ್ಕೊಂಡು ಹೋಗೋಳು, ಬರ್ತಾ ಗಾಡಿನ ತಳ್ಳಿಸ್ಕೊಂಡು ಕರ್ಕೊಂಬರೋಳು. ಹೌದಾ? ಯಾಕೆ? ಪೆಟ್ರೋಲ್ ಉಳಿಲಿ ಅಂತ. ಅದಕ್ಕೆ ಪೂರ್ತಿ ನಡ್ಕೊಂಡೇ ಹೋಗ್ಬೋದಿತ್ತಲ್ವಾ? ಹೋಗ್ತಾ ಗಾಡಿಲಿ ಹೋದ್ರೆ ಸಮಯ ಉಳಿಯುತ್ತಲ್ಲ, ಅದು ಒಳ್ಳೆ ಲೆಕ್ಕಾಚಾರ. ಬಾವಾ, ಯಾರ ಮುಖ ನೋಡ್ಬಾರ್ದಂತ ಬನ್ನೋ ಅವರೇ ಎದುರುಗಡೆ ಬಂದು ನಿಂತವ್ರೆ. ಯಾಕೆ? ಏನಾಯ್ತು ಬಾವಾ? ನನ್ನ ನೋಡ್ಬಾರ್ದಿತ್ತಾ? ಯಾಕೆ? ಸುಮಾ, ಅವ್ರು ಹೇಳಿದ್ ನಿನ್ ಬಗ್ಗೆ ಅಲ್ಲ. ಗೊತ್ತು, ಸುಮ್ಮನೆ ಓ ಮೊದ್ಲು ಇಲ್ಲಿಂದ ಕರ್ಕೊಂಡೋಗಿ. ಬಾವಾ, ನಿಮ್ದು ಯಾಕೋ ಅತಿ ಆಯ್ತು. ಸುಮ್ನೆ ಉರ್ದ್ ಬೀಳ್ತಿರಲ್ಲ. ಲೇ ಮುಗ್ದೆ ಹೋಗಿಲ್ಲ ಅವಳ. ಹೇಯ್, ಇರ್ಲಾ ಮುಗಿಸಿ. ನಿಮ್ಮಣ್ಣ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾರೆ ಅಂತ ಕೇಳು. ಹೋಗು, ಮೊದ್ಲು ಅವಳಿಂದ ಕರ್ಕೊಂಡೋಗು. ಬಾವಾ, ಇದು ಪಬ್ಲಿಕ್ ರೋಡು, ಯಾರು ಬೇಕಾದ್ರೂ ಓಡಾಡ್ಬೋದು. ನೀವು ನಮ್ಮನ್ನ ಕೇಳೋ ಹಾಗಿಲ್ಲ. ಲೇ ಮುಗ್ಸಿ, ಇವತ್ತು ನಾವು ಹೋಗೋ ಕೆಲ್ಸನಾದ್ರೂ ಹಾಳಾಗೋದ್ರೆ ಅದಕ್ಕೆ ಕಾರಣ ಇವಳಕಲ್ಲ. ಬಾವಾ, ನೀವು ತುಂಬಾನೇ ಬದಲಾಗಿದ್ದೀರಾ. ಅಲ್ಲ ಪಾಪ, ಸ್ನೇಹಕ್ಕ ಏನ್ ಮಾಡಿದಾರಂತ ನೀವು ಹೀಗೆ ಆಡ್ತಿದ್ದೀರಾ? ಬಾ ಸುಮಾ. ಇರಕ್ಕ ನೀನು, ನಾನು ಅವ್ರನ್ನ ಕೇಳಲೇಬೇಕು. ಬಿಡು ಸುಮಾ ಅದನ್ನೆಲ್ಲ. ಇಲ್ಲ ಅಕ್ಕ, ನಾನು ಇದನ್ನ ಸಹನ ಅಕ್ಕಂಗೂ ಹೇಳ್ತೀನಿ. ಸುಮಾ, ಸಾಹೇಬ್ರೇನೋ ಪಾಪ ಕೋಪದಲ್ಲಿದ್ದಾರೆ, ಹೋಗ್ಲಿ ಬಿಡು. ಅಯ್ಯೋ, ನೀನೊಳ್ಳೆ ಸಾಹೇಬ್ರೆ ಅಂತ ಅವ್ರು ಅಷ್ಟು ಬೈತಾರೆ, ಹಿಂಗೇನು ಅನ್ಸಲ್ವಾ? ಅಣ್ಣ,
ನೀನು ಬಂದ ಕೆಲಸ ಆಗ್ತದಲ್ಲ. ಆಗಬೇಕು ಅಂತಲ್ವೇ ಇಲ್ಲಿ ಗಂಟ ಬಂದಿರೋದು. ತಲೆ ಮೇಲೆ ತಲೆ ಬಿದ್ರೂ ಅವರಿಬ್ಬರು ತಲೆನ ಇವತ್ತು ಎತ್ಕೊಂಡು ಹೋಗೋದೆಯ. ಇದೇನಣ್ಣ ಇದು ಕತ್ತಿ ಸಮೇತ ಬಂದ್ಬಿಟ್ಟಿದ್ಯಾ? ಕತ್ತು ಕಡಿಬೇಕಂದ್ರೆ ಕತ್ತಿ ಬೇಕಲ್ವೇನಲ್ಲ. ಅಣ್ಣ ನಾವಿಲ್ಲಿಗೆ ಬಂದದ್ದು ಏನೋ ದೊಡ್ಡ ಅಪಾಯ ಕಾದಿದೆ ಅಂತ ಅನ್ನಿಸ್ತಾ ಉಂಟು. ಅದು ಒಳ್ಳೆ ಕತ್ತಿ ಬೇರೆ ತಂದಿದ್ಯಾ ಮಾರೆ. ಪೊಲೀಸರಿಗೆ ಗೊತ್ತಾದರೆ ನಾವು ಜೀವಂತವಾಗಿ ಮನೆಗೆ ಹೋಗೋದಿಲ್ವಾ ಅಂತ. ಲೇ ಏನೇನೋ ಮಾತಾಡಿದ್ರೆ ಸುಮ್ಕೆ ಕ್ಯಾಮೆ ನೋಡೋಗಿ ಒಳ್ಳೆ ಅಣ್ಣ ಮುಂದೆ ಚೆಕಿಂಗ್ ಇರುತ್ತಣ್ಣ. ಏನಾದರೂ ಇರಲಿ ಮೊದಲು ಒಳ್ಳೆ. ಆ ಮುಂಗುಸಿದ್ದು ತಲೆ ಮಾತ್ರ ಚುರುಕುಂಟು ಮಾರೆ. ಇದನ್ನೆಲ್ಲ ಯೋಚನೆ ಮಾಡಿ ಫಸ್ಟ್ ಎಸ್ಕೇಪ್ ಆಗಿದ್ದಾನೆ. ಹೋಗಳ ಆದರೂ ನಾವು ನೀರಿಗೆ ಇಳಿದಾಯ್ತು. ಮೋಸ್ಟ್ಲಿ ನುಂಗಿದ್ರು ಮೀನು ಕಚ್ಚಿದ್ರು ಆ ಮೀಕೊಂಡಿರ್ಬೇಕು. ನಡಿ ಹೋಗಮ್ಮ. ನೋಡು ಮೊದಲೇ ಭಯ ಆಗ್ತುಂಟು. ಏನೇನು ಹೇಳಿ ತಾಯಿಸ್ಬೇಡ ಇಟ್ಬಿಡು. ತಗೊಳ್ಳಿ ಸರ್. ಐಟಮ್ಸ್ ಅಂತ ಹುಡುಗರು ಬಂದರು. ಎಲ್ಲರಿಗೂ ಪರ್ಮಿಷನ್ ಹಾಕ್ಸಿದ್ದೀರಾ? ಹಾಕ್ಸಿದ್ದೀನಿ ಸರ್. ಸರಿ, ಒಬ್ಬೊಬ್ಬರೇ ಬಂದು ಚೆಕ್ ಸೀಲ್ ಹಾಕ್ಸ್ಕೊಂಡು ಒಳಗಡೆ ಹೋಗಿ. ಬನ್ರಾ. ಅಣ್ಣ ನಿನ್ನ ಹತ್ರ ಕತ್ತಿ ಉಂಟಲ್ಲ, ಅಕಸ್ಮಾತ್ ಪೊಲೀಸ್ ಚೆಕ್ ಮಾಡುವಾಗ ಸಿಕ್ಕರೆ ಉಂಟಲ್ಲ, ನಾವು ಪರ್ಮನೆಂಟ್ ಒಳಗಿವೆ. ಈಗ ಅದು ಮುಖ್ಯ ಅಲ್ಲ, ಮೊದಲು ಸಿಂಗಾರಮ್ಮನ ಅಥವಾ ಕಲಿ ಅನ್ನೋದು ಮುಖ್ಯ. ಆಯ್ತು. ಲಾಲ ಎದೆ ಬಡಿತ ಡಬಲ್ ಆಗ್ತುಂಟು ಮಾರೆ. ಫುಲ್ಲು ಪೀಕಲ್ಲಿ ಉಂಟು. ನಿನ್ ಜದೆ ಬಡಿತ ಬಡ್ಕೊಂತೈತಣ್ಣ. ನಂದು ನಿಂತೋಗಂಗೆ ಆಗ್ತೈತೆ ಅಣ್ಣ. ಇಲ್ಲೇನಾದರೂ ಸಿಗಾಕೊಂಡ್ರೆ ಇಲ್ಲೇನಿದ್ದೆ ಇಲ್ಲೇ ಮುದ್ದೆ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ಓ ಶಂಕರಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.